ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ಭಾರತ್ ನಗರದ ಪ್ರಿಯದರ್ಶಿನಿ ಲೇಔಟ್ನ ಡೈಸಿ ಡೇಲ್ ಪ್ರೀ ಸ್ಕೂಲ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಡೈಸಿ ಪರ್ವ 2026ರ ಕಾರ್ಯಕ್ರಮವನ್ನು ನಾಗರಬಾವಿ ಕಲ್ಯಾಣ ನಗರದ ಅನಂತಕುಮಾರ್ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ, ದೊಡ್ಡಬಾಣಿಗೆರೆ ಮಾರಣ್ಣ, GTV ನ್ಯೂಸ್ನ ವೆಂಕಟೇಶ್, ಡೈಸಿ ಡೇಲ್ ಪ್ರೀ ಸ್ಕೂಲ್ನ ಅಧ್ಯಕ್ಷ ಗೋಪಾಲ್, ಕಾರ್ಯದರ್ಶಿ ರಾಗಿಣಿ ಹಾಗೂ ಮಕ್ಕಳು ದೀಪ ಬೆಳಗಿಸುವುದರ ಮೂಲಕ ಡೈಸಿ ಪರ್ವಕ್ಕೆ ಚಾಲನೆ ನೀಡಿದರು. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಪ್ರತಿ ಶಾಲೆ ನಡೆಸ್ತಕ್ಕಂಥ ಸಂಸ್ಥಾಪಕರಿಗೆ ಮಾತ್ರ ಶಾಲೆಯನ್ನು ನಡೆಸ್ತಕ್ಕಂಥ ಕಷ್ಟಗಳು ಗೊತ್ತಿರುತ್ತೆ. ಯಾಕೆಂದರೆ ನಾನು ಕೂಡ KS ಅಧಿಕಾರಿ ಆಗೋದಕ್ಕಿಂತ ಮುಂಚೆ 14 ವರ್ಷ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ವಿದ್ಯಾಸಂಸ್ಥೆಗಳನ್ನು ಕಟ್ಟೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ, ಹತ್ತರಿಂದ ನೋಡಿದಂಥವ್ರು. ಆ ಸಂಸ್ಥಾಪಕರಿಗೆ ಎಷ್ಟೋ ಸಾರಿ ಸಂಬಳ ಕೊಡೋದಕ್ಕೂ ಬಹಳ ಕಷ್ಟ ಆಗುತ್ತೆ. ಆದರೆ ಸಂಸ್ಥೆಯನ್ನು ಆರಂಭ ಮಾಡಿಬಿಟ್ಟಿದ್ದಾರೆ, ಮಧ್ಯದಲ್ಲಿ ಬಿಡ ಹೋಗಿಲ್ಲ. ತಾವು ಕೂಡ ಪೋಷಕರು ಶಿಕ್ಷಣ ಸಂಸ್ಥೆ ಮೇಲೆ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತೀರಿ. ಆ ನಂಬಿಕೆಯನ್ನು ಉಳಿಸ್ಕೊಂಡು ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಅವರು ಕೂಡ ಸಾಕಷ್ಟು ಒಂದು ಸ್ಯಾಕ್ರಿಫೈಸ್ ಅನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಡೈಸಿ ಪರ್ವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಈ ಶಾಲೆಯನ್ನು ನಡೆಸ್ತಾ ಇರತಕ್ಕಂಥ ಶ್ರೀ ಗೋಪಾಲ್ ಸರ್ ಅವರ ಮತ್ತು ಅವರ ಶ್ರೀಮತಿಯವರ ಶ್ರಮಕ್ಕೆ ನಾವೆಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಶ್ಲಾಘನೆಯನ್ನು ಮಾಡಬೇಕು. ಒಂದು ಚಪ್ಪಾಳೆಯನ್ನು ತಗೊಳ್ಳಿ. ಒಂದು ವರ್ಷ ಆಗಿದೆ. ಆ ಮಕ್ಕಳ ಪ್ರತಿಭೆಯನ್ನು ಬಹುಶಃ ತಾವು ನೋಡಿದ್ರೆ ಅನ್ಸುತ್ತೆ ತುಂಬಾ ವರ್ಷಗಳಿಂದ ಅಭ್ಯಾಸವನ್ನು ಮಾಡಿದ್ದಾರೆ ಅನ್ನೋ ರೀತಿ. ಅಂದ್ರೆ ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ಮಕ್ಕಳನ್ನ ನಾವು ತೊಡಗಿಸ್ಕೋಬೇಕು. ಮಕ್ಕಳಿಗೆ ಏನ್ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಯಾವ ವಿಚಾರಗಳನ್ನ ತುಂಬಿ ಆ ಮಕ್ಕಳನ್ನ ಬುದ್ಧಿವಂತರನ್ನಾಗಿ ಮಾಡಬೇಕು ಅನ್ನೋದು ಪ್ರತಿಯೊಂದು ವಿದ್ಯಾಸಂಸ್ಥೆಯಲ್ಲಿ ವರ್ಕ್ ಮಾಡ್ತಕ್ಕಂಥ ಟೀಚರ್ಸ್ಗೆ ಗೊತ್ತಿರುತ್ತೆ. ಆ ಮಗುವಿಗೆ ಶಿಕ್ಷಣ ಕೊಡುವಂತ ಸಂದರ್ಭಗಳಲ್ಲಿ ಪೋಷಕರಾಗಿ ನಮ್ಮದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳಿರುತ್ತೆ. ಇವತ್ತಿನ ಪ್ರಸ್ತುತ ಸನ್ನಿವೇಶಗಳನ್ನ ನೋಡಿದಾಗ ಬಹುಶಃ ಪತ್ರಿಕೆಗಳನ್ನು ತಾವು ಓದ್ತಾ ಇರ್ತೀರಿ. ಎಷ್ಟೋ ಮಕ್ಕಳು ಸಣ್ಣ ಸಣ್ಣ ವಿಚಾರಗಳಿಗೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಎಷ್ಟೋ ಮಕ್ಕಳು ನಮಗೆ ಮೊಬೈಲ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮಾರ್ಕ್ಸ್ ಕಡಿಮೆ ಬಂತು, ಫೇಸ್ ಮಾಡೋಕ್ಕಾಗಲ್ಲ, ಸೂಸೈಡ್ ಮಾಡ್ಕೋತಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಪೋಷಕರು. ಬೈಕೋಬೇಡಿ,
ಯಾಕೆ ಅಂದ್ರೆ ಮಕ್ಕಳಲ್ಲಿ ನಾವು ಮಾರ್ಕ್ಸ್ ಅನ್ನ ತಗೊಳ್ಳಿ ಅಂತ ಆ ಮಕ್ಕಳಿಗೆ ಪ್ರೇರೇಪಣೆಯನ್ನ ಮಾಡ್ತೀವಿ ವಿನಃ ಆ ಮಕ್ಕಳಿಗೆ ಸೋಲು ಬಂದಂತಹ ಸಂದರ್ಭದಲ್ಲಿ ಅವುಗಳನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತಿಲ್ಲ. ಪೋಷಕರಲ್ಲಿ ದೊಡ್ಡದಾಗಿ ಕಾಣ್ತಾ ಇರತಕ್ಕಂಥ ಅದನ್ನ ಇಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಫಾಸ್ಟ್ 14 ಇಯರ್ಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಅಂದಾಗ ದರ್ ಇಸ್ ವೀಕ್ನೆಸ್ ಅಂತ ನಾನು ಕರಿತೀನಿ. ಏನಂದ್ರೆ ದಟ್ ಇಸ್ ಕಾಲ್ಡ್ ಕಂಪೇರ್. ನಮ್ಮ ಮಕ್ಕಳನ್ನ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿ ನೋಡಿ, ಅವನು ಇಷ್ಟು ಚೆನ್ನಾಗಿ ಓದ್ತಾನೆ, ನೀನು ಓದಲ್ಲ ಅಂತ ಕಂಪ್ಯಾರಿಸನ್ ಹೇಳ್ತೀವಿ. ಮಗುವಿನಲ್ಲಿ ಒಂದು ಖಿನ್ನತೆ, ಒಂದು ಮಾನಸಿಕ ಒಂದು ವೀಕ್ನೆಸ್ ಶುರುವಾಗುತ್ತೆ. ಆಗ ಈಸಿಯಾಗಿ ಆತ್ಮಹತ್ಯೆ ಅಥವಾ ಮನೆ ಬಿಟ್ಟು ಹೋಗ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಆದ್ಯತೆ ಮಕ್ಕಳಿಗೆ ಯಾವ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡೋದಕ್ಕೆ ಅವಕಾಶ ಇದೆಯೋ ಅದನ್ನ ನಾವು ಯೋಚಿಸಬೇಕು. ಕನ್ನಡದಲ್ಲಿ ಒಂದು ಒಳ್ಳೆ ಮಾತಿದೆ, ಬೆಳೆಯುವ ಸಿರಿ ಮೊಳಕೆ ಇರಲಿ ಅಂತ. ಹಾಗಾಗಿ ಪೇರೆಂಟ್ಸ್ ನಾವು ಗುರುತಿಸ್ಬೇಕು. ನಾವು ಬಟ್ಟೆ ಅಂಗಡಿಗೆ ಹೋದಾಗ ವಿಶೇಷವಾಗಿ ಹೆಣ್ಮಕ್ಳಿಗೆ ಹೇಳ್ಬೇಕಾಗತ್ತೆ, ಒಂದು ಸೀರೆ ನೋಡ್ಬೇಕಾದ್ರೆ ಆಫ್ ಡೇ ನೀವು ಕಳೀತೀರಾ, ಕರೆಕ್ಟಾ? ಆದ್ರೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ? ಒಮ್ಮೆ ಕೂತ್ಕೊಂಡು ಯೋಚನೆ ಮಾಡಿ. ಪಕ್ಕದ ಮನೆ ಮಗು 10 kg ಬರುತ್ತೆ ಅಂತ ನನ್ನ ಮಗನು 10 kg ಹಾಕೊಳ್ಬೇಕು? ನನ್ನ ಮಗನಿಗಿರೋದು 7 kg ಹೊರ ತೂಕ. ನಾನು 10 kg ಹೊರ ಅಂತ ಹೇಳಿದಾಗ ಆ ಮಗು 10 kg ಅಲ್ಲ, ಕೊನೆ ಪಕ್ಷ 2 kg ಹೊರಕ್ಕೂ ಸಾಕಾಗಲ್ಲ. ಹಾಗಾಗಿ ನಾವು ಮಾಡ್ಬೇಕಾಗಿರೋದು ಇದು. ಇನ್ನೊಂದು ಕಿವಿ ಮಾತು, ದಯವಿಟ್ಟು ಮೊಬೈಲ್ ಅನ್ನ ಮಕ್ಕಳ ಕೈಲಿ ಕಡಿಮೆ ಮಾಡಿಸ್ಬೇಡಿ, ನೀವೇ ಕಡಿಮೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಒಂದು ಕಾಲ ಇತ್ತು, ಆ ಒಂದು ಕಾಲ ಇತ್ತು. ಎಂತ ಕಾಲ ಇತ್ತು ಅಂದ್ರೆ ನಾನು ಹೇಳಿದ್ರೆ ಎಲ್ಲರೂ ಕೇಳ್ತಿದ್ರು. ಈಗ ಕಾಲ ಬದಲಾಗಿದೆ, ಹೇಳಿದ್ದನ್ನ ಯಾರೂ ಕೇಳಲ್ಲ, ನಾವ್ ಏನ್ ಮಾಡ್ತೀವೋ ಅದನ್ನೇ ಮಾಡ್ತಾರೆ, ಕರೆಕ್ಟಾ? ಒಂದು ಬೆಸ್ಟ್ ಎಕ್ಸಾಂಪಲ್, ಒಂದು ಹೋಟೆಲ್ ಅಲ್ಲಿ ಹೋಗಿ ನೋಡಿ, ಬೇಕಾದ್ರೆ ಅಪ್ಪ ಅಮ್ಮ ಕುತ್ಕೊಂಡು ಏನೋ ತಿಂಡಿ ತಿಂತಾ ಇದ್ರೆ ಮಗು ಮೊಬೈಲ್ ಇಟ್ಕೊಂಡು ಈಗಂತ ಇರುತ್ತೆ. ಮೊದಲೆಲ್ಲ ಮಗು ಹತ್ರ ಒಂದು ಒಳ್ಳೆ ಹಾಡು ಹೇಳ್ತಿದ್ವಿ, ಅಥವಾ ಲಾಲಿ ಹಾಡ್ತಿದ್ವಿ, ಅಥವಾ ಹೊರಗಡೆ ಕರ್ಕೊಂಡ್ಬಂದು ಚಂದ್ರನನ್ನ ತೋರಿಸ್ತಿದ್ವಿ. ಇವತ್ತು ಮಗು ಹತ್ರ ನೀಟಾಗಿ ಒಂದು ಮೊಬೈಲ್ ಕೊಟ್ಟು ಕೂರಿಸ್ತೀವಿ. ಅಂದ್ರೆ ಅಲ್ಲಿಂದ ಮಗುವಿನ ಆ ವಿನಾಶಕ್ಕೆ ನಾವು ಸಪೋರ್ಟ್ ಮಾಡ್ತಾ ಹೋಗ್ತೀವಿ. ಮಗು ಮೊಬೈಲ್ ಕೊಟ್ಬಿಡ, ಸುಮ್ಮನೆ ಆಗ್ಬಿಡ್ತಾನೆ ಅಂತಾರೆ, ನಾವೇನೋ ಹಾಟೆ ಹೊಡ್ಕೊಂಡು ಕೂತಿರ್ತೀವಿ. ಕೇಳಿಸ್ಕೊಳ್ಳೋ ಕೆಪಬಿಲಿಟಿ ಇರಬೇಕು ಫಸ್ಟ್. ಒಬ್ಬ ಮನುಷ್ಯನಲ್ಲಿ ಎಲ್ಲಿ ಕೇಳಿಸ್ಕೊಳ್ಳೋ ಕೆಪಬಿಲಿಟಿ ಇರುತ್ತೆ ಅಲ್ಲಿ ಲರ್ನಿಂಗ್ ಕೆಪಬಿಲಿಟಿ ಬರುತ್ತೆ. ಮಕ್ಕಳಿಗೆ ಈಗ ಏನಾಗಿದೆ ಅಂದ್ರೆ ಒಂಥರ ನಾವು ಇನ್ಸ್ಟ್ರೂಮೆಂಟ್ ತರ ಮಾಡ್ಬಿಟ್ಟಿದೀವಿ. ಪಿಯಾನೋ ಅಂದ್ರೆ ಬರೀ ಪಿಯಾನೋ ಅಷ್ಟೇ, ಅದು ಅದೇ ಸೌಂಡು. ಗಿಟಾರ್ ಅಂದ್ರೆ ಗಿಟಾರು, ಆ ಥರ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಇನ್ಸ್ಟಿಟ್ಯೂಷನ್ಸ್ಗಳು ಹಾಗೆ ಆಗಿದೆ. ಆ್ಯಕ್ಚುಲಿ ಮಕ್ಕಳಿನಲ್ಲಿ ಏನು ಮಾಡ್ಬೇಕಂದ್ರೆ ಮೊದಲಾಗಿ ನಾವು ಪ್ರಜ್ಞೆ ಮೂಡಿಸ್ಬೇಕು ಅವರಲ್ಲಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳನ್ನ ಎವಾಲ್ವ್ ಆಗ್ಬೇಕಂದ್ರೆ, ಅವ್ರ ಕಾನ್ಷಿಯಸ್ನೆಸ್ ಎವಾಲ್ವ್ ಆಗ್ಬೇಕಂದ್ರೆ ಅವ್ರನ್ನಾಗಿ ಬಿಡಬೇಕು. ನೀವು ಫೋರ್ಸ್ ಮಾಡಬೇಡಿ ಅವ್ರಿಗೆ. ಆಮೇಲೆ ಚಂದ್ರ ಸರ್ ಹೇಳಿದಂಗೆ ಮೊಬೈಲ್ ಇಸ್ ವೆರಿ ಡಿಸ್ಟ್ರಕ್ಟಿವ್. ಆಮೇಲೆ ಮೀಡಿಯಾನಲ್ಲಿ ಬರ್ತಾ ಇರೋದು ಡಿಸ್ಟ್ರಕ್ಟಿವ್. ಅವ್ರನ್ನ ಡಿಸ್ಕವರ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು. ಯು ನೀಡ್ ಟು ಗಿವ್ ಟೈಮ್ ಫಾರ್ themselves to be whatever they are themselves. This is very important. Fear ಅನ್ನೋ ಒಂದು ಫ್ಯಾಕ್ಟರ್ನ ತೆಗೆದಾಕ್ಬಿಡಿ ಮಕ್ಕಳಲ್ಲಿ. ಧೈರ್ಯ ತುಂಬಿ ಮಕ್ಕಳನ್ನ ಒಳ್ಳೆ ಪ್ರಜೆಯಾಗಿ ದೇಶಕ್ಕೆ. ಆಮೇಲೆ ಬರೀ ದೇಶ ಅಲ್ಲ, ಇಂಟರ್ನ್ಯಾಷನಲಿ. ನಾನು ಯಾವತ್ತೂ ಹೇಳೋದಷ್ಟೇ, ನಾನು ಐ ಆಮ್ ಎ ಗ್ಲೋಬಲ್ ಪರ್ಸನ್. ನಾನು ಇನ್ ಅ ಗ್ಲೋಬಲ್ ಸ್ಟೇಜ್ ಐ ರೆಪ್ರೆಸೆಂಟ್ ಇಂಡಿಯಾ. ನಾನು ಆಲ್ವೇಸ್ ಐ ರೆಪ್ರೆಸೆಂಟ್ ಇನ್ ಅ ಗ್ಲೋಬಲ್ ಸ್ಟೇಜ್ ಇಂಡಿಯಾ. ಬಿಕಾಸ್ ನಾವು ಇಲ್ಲಿ ಇದ್ದು ನಾವು ವಿವೇಕಾನಂದ ಅವರು ಶಿಕಾಗೋಗೆ ಕಾನ್ಫರೆನ್ಸ್ಗೆ ಹೋದಾಗ ಅವ್ರು ಗ್ಲೋಬಲ್ ಸ್ಟೇಜ್ ಅಲ್ಲಿ ವಿವೇಕಾನಂದ ಏನು, ಇಂಡಿಯಾ ಏನು ಅನ್ನೋದು ಪ್ರೆಸೆಂಟ್ ಮಾಡಿದ್ರು. ಅವ್ರ ಸ್ಪೀಚ್ ನನ್ನ ಹತ್ರ ಈಗಲೂ ಒರಿಜಿನಲ್ ಸ್ಪೀಚ್ ಇದೆ, ಆಡಿಯೋ ಅಷ್ಟೊಂದು ಕ್ಲಾರಿಟಿ ಇಲ್ಲ. ವಿವೇಕ ಆನಂದ, ನಿಮ್ಮ ಮಕ್ಕಳನ್ನ ಆನಂದವಾದ ಸ್ವಭಾವ ನಿಮ್ಮ ಮಕ್ಕಳಲ್ಲಿ ಇದೆ ಹುಟ್ಟಲ್ಲೇ, ಆದರೆ ವಿವೇಕ ತಗೊಂಬನ್ನಿ ಅವ್ರಿಗೆ, ಬಹಳ ಇಂಪಾರ್ಟೆಂಟ್. ವಿವೇಕಾನಂದ ಸೆಡ್ country needs more Vivekananda like me. One Vivekananda will not be able to solve any problem ಅಂತ. ಒಬ್ರು ವಿವೇಕಾನಂದ ಸಾಲದು ಈ ದೇಶಕ್ಕೆ, ಪ್ರತಿಯೊಬ್ಬರು ವಿವೇಕಾನಂದ ಆಗಬೇಕು. ನಮಗೆಲ್ಲ ಮೊದಲು ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಿದ್ರು. ಓದದ ಬಾಯ್ ಅಮೃತ ಅನ್ನವ ಮೋದದ ಬಾಯ್, ಮೇದಿನಿಯೋಳ್ ಬಿಲದ ಬಾಯ್ ಚೂಡಾರತ್ನ ಅಂತಕ್ಕಂಥ ಪದ್ಯಗಳನ್ನು ನಾವು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಓದ್ಕೊಂಡು ಬಂದವರು. ನಾರಾಯಣ ಸರ್ ಹೇಳಿದರು, ಮಕ್ಕಳನ್ನು ನಾವು ಅಂಕದ ದೃಷ್ಟಿಯಿಂದ ನೋಡೋದು ಸಲ್ಲದು. ಎಲ್ಲರೂ ಭೂಮಿ ಮೇಲಿದ್ದೇವೆ, ಎಲ್ಲರೂ ಸಮಾನರು. ಹೆಣ್ಣು ಗಂಡು ಅಂತಕ್ಕಂಥ ತಾರತಮ್ಯವನ್ನು ಮಾಡಬಾರ್ದು. ಶತಶತಮಾನಗಳಿಂದ ಎಲ್ಲರಿಗೂ ಅಕ್ಷರವನ್ನು ಕೊಟ್ಟಿದ್ದರೆ ದೇಶದ ಉನ್ನತ ಸ್ಥಿತಿ ಬದಲಾಗ್ತಾ ಇತ್ತು. ಮಕ್ಕಳನ್ನು ದೇಶ ಪ್ರೇಮಿಗಳನ್ನಾಗಿಸಬೇಕು. ನಿಮ್ಮ ಮನೆಯೊಳಗೆ ಯಾವ ದೇವರನ್ನಾದರೂ ಪೂಜೆ ಮಾಡಿ, ಯಾವ ಧರ್ಮನಾದರೂ ಆಚರಿಸಿ, ಆಚಾರ ವಿಚಾರ ಪಂಥ ರೀತಿ ನೀತಿ ನಿಮ್ಮ ಮನೆಯೊಳಗಿರಲಿ. ಮನೆಯಿಂದ ಹೊರಗಡೆ ಮಗು ಬಂದರೆ ನಾನು ಭಾರತೀಯ ಅನ್ಬೇಕು.
ನಾನು ಭಾರತೀಯ ಅನ್ನೋದನ್ನು ತುಂಬಬೇಕು ಮಕ್ಕಳಲ್ಲಿ. ಜಾತಿ ಧರ್ಮದ ಸಂಕೋಲೆನಲ್ಲಿ ಮೌಢ್ಯತೆಯಲ್ಲಿ ತುಂಬ ಬದಲು ವೈಜ್ಞಾನಿಕ ಅಂಶಗಳನ್ನು ಬಿತ್ತಿ ಬೆಳೆಸಬೇಕಾಗುತ್ತೆ. ಈ ಶಾಲೆ ನಮ್ಮದು, ನುರಿತ ಅಧ್ಯಾಪಕರಿದ್ದಾರೆ, ಪಾಠೋಪಕರಣಗಳು, ಪೀಠೋಪಕರಣಗಳು, ಆಟೋಪಕರಣಗಳಿದೆ. ಮೇಲಾಗಿ ಕೃಷ್ಣಪ್ಪ ಸಾಹೇಬ್ರಂತಹ ಹಿರಿಯರ ಆಶೀರ್ವಾದ ಇದೆ. ನಮ್ಮ ಗೋಪಾಲು ಮತ್ತು ನಮ್ಮ ರಾಗಿಣಿ ನಮ್ಮ ಮಕ್ಕಳವರು, ಅವ್ರನ್ನ ಕೈ ಬಿಡಬೇಡಿ, ಮಕ್ಕಳನ್ನು ಸೇರಿಸಿ. ನೀವು ಗಮನಿಸಿ, ನಾನು ಅವಾಗಲೇ ಹೇಳಿದೆ, ಮನೆಯ ಮೊದಲ ಪಾಠಶಾಲೆ ಅಂತ ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡ್ಬಿಡ್ಲಿ. ಜನನಿ ತಾನೇ ಮೊದಲ ಗುರುವು, ಅಮ್ಮನೇ ಮೊದಲ ಗುರುಗಳು. ಅಮ್ಮನೇ ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಡೈಸಿ ಡೇಲ್ ಅಂತಕ್ಕಂಥ ಒಂದು ಸಂಸ್ಥೆ ನಮ್ಮ ಪ್ರಿಯದರ್ಶಿನಿ ಬಡಾವಣೆಯಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷದಂತಹ ವಿಚಾರ. ಕಾರಣ ಏನು ಅಂದರೆ, ನಾನು ಒಂದು ಸಂಸ್ಥೆಯನ್ನು ನಡೆಸ್ತೇನೆ. ಅಂದ್ರಳ್ಳಿನಲ್ಲಿ ಗೋಲ್ಡನ್ ವ್ಯಾಲಿ ಸ್ಕೂಲ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ನಮ್ಮ ಸಂಸ್ಥೆಯಲ್ಲೂ ಅನೇಕ ಚಟುವಟಿಕೆಗಳನ್ನು ಮಾಡ್ತಿರ್ತೇವೆ. ನಾನು ಡೈಸಿ ಡೇಲಲ್ಲಿ ಅದರ ಪ್ರಾಂಶುಪಾಲರಾಗಿರ್ತಕ್ಕಂತಹ ರಾಗಿಣಿ ಮೇಡಮ್ಮು ನಡೆಸ್ತಕ್ಕಂತಹ ಅನೇಕ ಚಟುವಟಿಕೆಗಳನ್ನು ನಾನು ಗಮನಿಸಿದ್ದೆ. ಭಾಳ ಅತ್ಯುತ್ತಮವಾಗಿರ್ತಕ್ಕಂತಹ ಚಟುವಟಿಕೆಗಳನ್ನು, ಆಕ್ಟಿವಿಟೀಸ್ಗಳನ್ನು ಅವ್ರು ಮಾಡ್ತಾರೆ. ನಿಮ್ಮ ಮಕ್ಕಳಿಗೆ ಕಲಿಸೋದು ಬೇಕಾಗಿಲ್ಲ, ಓದಿಸೋದು ಬೇಕಾಗಿಲ್ಲ, ಬರ್ಸೋದು ಬೇಕಾಗಿಲ್ಲ, ಬರೀ ಆಕ್ಟಿವಿಟಿ ಬೇಸ್ಡ್ ಎಜುಕೇಷನ್ನ ಕೊಡಬೇಕಾಗುತ್ತೆ. ಬೇರೆ ಬೇರೆ ದೇಶದಲ್ಲಿ ಇರೋದು ಹಾಗೇನೆ. 6 ವರ್ಷ ತುಂಬವರೆಗೂ ಬರೆಸಬಾರ್ದು ಮಕ್ಕಳಿಗೆ, ಬರೀ ಚಟುವಟಿಕೆಗಳ ಮೂಲಕವಾಗಿಯೇ ಕಲಿಸ್ಬೇಕು ಮಕ್ಕಳಿಗೆ. ಆದರೆ ದುರಾದೃಷ್ಟವಶಾತ್ ಈ ದೇಶದಲ್ಲಿ 3 ವರ್ಷಕ್ಕಾಗಲೇ ಟ್ಯೂಷನ್ಗೆ ಹಾಕ್ತಾರೆ. ಇದು ಸಮಸ್ಯೆ. ಆದರೆ ಈ ಸ್ಕೂಲಲ್ಲಿ ನಾನು ನೋಡಿರೋದು ಆಕ್ಟಿವಿಟಿ ಬೇಸ್ಡ್ ಎಜುಕೇಷನ್ ಅಲ್ಲ. ಅವರು ಕ್ರೀಡೋ ಅಂತಕ್ಕಂಥ ಒಂದು ಸಂಸ್ಥೆನ ಇಂಟ್ರೊಡ್ಯೂಸ್ ಮಾಡಿಕೊಂಡಿದ್ದಾರೆ. ಆ ಕ್ರೀಡೋ ಸಂಸ್ಥೆನಲ್ಲಿ ಲ್ಯಾಬ್ ಇದೆ. ಆ ಲ್ಯಾಬಲ್ಲಿ ಕಂಪ್ಲೀಟ್ ಆಕ್ಟಿವಿಟಿ ಬೇಸ್ಡ್ ಎಜುಕೇಷನನ್ನು ಕೊಡ್ತಾರೆ. ಸೊ ಆ ರೀತಿಯಾದಂತಹ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿದಾಗ ಮಕ್ಕಳಲ್ಲಿ ಬೌದ್ಧಿಕವಾಗಿ ಬೆಳವಣಿಗೆ ಆಗುತ್ತೆ. ನೀವು ಏನು ಹೇಳಿಕೊಟ್ರೂ ಮಕ್ಕಳು ಕಲಿತಾರೆ. ಆದರೆ ಚಟುವಟಿಕೆ ಮೂಲಕವಾಗಿ ಹೇಳಿಕೊಟ್ಟಾಗ ಮಕ್ಕಳಲ್ಲಿ ಬೌದ್ಧಿಕವಾಗಿ, ಮಾನಸಿಕವಾಗಿ ಎಲ್ಲವೂ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಆಯ್ಕೆ ಮಾಡಿರ್ತಕ್ಕಂತಹ ಒಂದು ಸಂಸ್ಥೆ ಅತ್ಯಂತ ಚೆನ್ನಾಗಿರ್ತಕ್ಕಂಥ ಸಂಸ್ಥೆ. ಆಮೇಲೆ ಇನ್ನೊಂದು ಹೇಳಕ್ಕೆ ಬಯಸ್ತೇನೆ, ಸಣ್ಣ ಮಕ್ಕಳನ್ನು ಬಸ್ಗಳಲ್ಲಿ ದಯಮಾಡಿ ತುಂಬ ಕಳಿಸ್ಬೇಡಿ. ಏನು ನರ್ಸರಿ, LKG, UKG ಓದ್ತಾರೆ, ನಿಮ್ಮ ಅಕ್ಕಪಕ್ಕದ ಏನು ಶಾಲೆ ಇರ್ತದೆ ಅಲ್ಲೇ ಸೇರಿಸಿ. ಮಕ್ಕಳಿಗೆ ಆಯಾಸ ಆಗುತ್ತೆ. ನಮ್ಮ ಪ್ರತಿಷ್ಠೆಗೋಸ್ಕರವಾಗಿ ಮಕ್ಕಳು ಓದ್ಸಕ್ಕೆ ನಿಂತಿದ್ದೇವೆ ನಾವೀಗ. ತಂದೆ ತಾಯಿಗಳ ಪ್ರತಿಷ್ಠೆಗೋಸ್ಕರವಾಗಿ 5 ಕಿಲೋಮೀಟ್ರು, 10 ಕಿಲೋಮೀಟ್ರು, 20 ಕಿಲೋಮೀಟ್ರು ಬೆಳಗ್ಗೆ ಎದ್ದ ಮಗು ಕಣ್ಣೇ ಬಿಟ್ಟಿರಲ್ಲ, ಬಸ್ಸಲ್ಲಿ ಕಳಿಸ್ತಾ ಇರ್ತೇವೆ ನಾವು. ಹೋವಾಗಲೂ ನಿದ್ದೆ ಮಾಡ್ಕೊಂಡು ಹೋಗುತ್ತೆ, ಬರುವಾಗಲೂ ನಿದ್ದೆ ಮಾಡ್ಕೊಂಡು ಹೋಗುತ್ತೆ. ಎಂತಹ ಮನಸ್ಥಿತಿ ನಮ್ಮವೆಲ್ಲ ಯೋಚನೆ ಮಾಡಿಕೊಳ್ಳಿ. ನಾನು ಕಲಿಸಿ ನೀವು ಬೇಡ ಅಂತ ಹೇಳೋದಿಲ್ಲ. ಅಕ್ಕಪಕ್ಕದಲ್ಲಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಏನೇನು ಒಂದು ಸಂಸ್ಥೆಗಳು ಮಾಡ್ಕೊಂಡಿರ್ತಾರೆ. ಕಿಡ್ಜಿ ಅಂತಕ್ಕಂಥ ಮಾಡೋದು ಅದೇ ಕಾನ್ಸೆಪ್ಟೇ. ಪ್ರೀ ಸ್ಕೂಲ್ಸ್ ಅಂತ ಮಾಡೋದು ಕಾನ್ಸೆಪ್ಟ್ ಅದಕ್ಕೋಸ್ಕರನೇ. ಸುತ್ತಮುತ್ತ ಇರ್ತಕ್ಕಂತಹ ಮಕ್ಕಳಿಗೆ ಕಲಿಸ್ಲಿ ಅಂತೇಳಿ ಹಿಂದೆ ಅಂಗನವಾಡಿ ಇದ್ವು. ಅಂಗನವಾಡಿಯ ಮತ್ತೊಂದು ರೂಪವೇ ಇವತ್ತು ಪ್ರೀ ಸ್ಕೂಲ್ಸ್. ಹಾಗಾಗಿ ಅಕ್ಕಪಕ್ಕದಲ್ಲಿ ಸೇರಿಸಿ. ನಮ್ಮ ಗೋಪಾಲ್ ಸರ್ ಅಂತೂ ಮರ್ಕ್ಯುರಿ ಇದ್ದಂಗೆ ಅವರು ಯಾವುದೇ ಕೆಲಸಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂತಹ ಒಂದು ವ್ಯಕ್ತಿತ್ವ ಹೊಂದಿದ್ದಾರೆ. ಅವರು ಚಿಕ್ಕ ಜಾಗದಲ್ಲೂ ಸಹ ಅತ್ಯುತ್ತಮವಾದಂಥ ಎಜುಕೇಷನ್ನ ಕೊಡ್ತಿದ್ದಾರೆ. ನಾನು ಕಂಡಿದ್ದು, ನಂದು ಸ್ಕೂಲ್ ಇದೆ, ದೊಡ್ಡ ಸ್ಕೂಲೇ ಇದೆ. ಅದನ್ನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು. ತುಂಬ ಒಳ್ಳೆಯ ಆಕ್ಟಿವಿಟೀಸನ್ನು ಅವರು ಕಂಡಕ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಅಂತಹ ಶಾಲೆಗೆ ಸೇರಿಸಿರ್ತಕ್ಕಂಥದ್ದು ನಿಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ.
I feel proud and honored to stand before you to share the annual report of our school. The journey of Daisydale Preschool officially began with the approval and permission granted by the Government of Karnataka on 18th May 2024. This important milestone marked the foundation of our school and gave us the opportunity to begin our mission of nurturing young minds with care and quality education. On this occasion, I would like to express my sincere gratitude to our respected BO sir, Shri K.G. Anjanappa sir, for granting us the approval and for his guidance and support during the establishment of a preschool. At Daisydale Preschool, we follow the Credo curriculum, which is designed to support the overall development of young children through hands-on and activity-based learning. This curriculum focuses on the development of gross motor skills, fine motor skills, and eye-hand coordination through structured lab activities and practical sessions. Our teaching method is purely practical oriented, where children learn by doing rather than memorizing. Special lab activities and interactive sessions are conducted to help children understand concepts easily and confidently. Through the Credo curriculum, we encourage curiosity, creativity, and active participation, making learning joyful and meaningful for our little learners. The success of Daisydale Preschool would not have been possible without the dedication and sincere effort of our teaching staff, caretakers, and management team. Our teachers ensure a safe, supportive, and joyful learning environment, while our caretakers give personal attention to the children, making them feel secure and comfortable. I am happy to share that throughout the academic year, we have not yet received any complaints which reflect the strong coordination, discipline, and professionalism of our entire team. I would like to sincerely appreciate and thank our staff for their teamwork, commitment, and continuous support, which have contributed to the smooth and successful functioning of our school.
ನಮಸ್ತೆ. ನಮಸ್ತೆ. ಇವತ್ತು ಡೈಸಿ ಡೇಲ್ ಪ್ರೀ ಸ್ಕೂಲ್ನ ಆ್ಯನಿವರ್ಸರಿ ನಡೀತಾ ಇದೆ. ತಮ್ಮ ಮಕ್ಕಳು ಕೂಡ ಇಲ್ಲಿ ಓದ್ತಾ ಇದ್ದಾರೆ ಅಂತ ಇದೆ. ಹಾಗಾಗಿ ಈ ಶಾಲೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೇಡಮ್? ಶಾಲೆ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಟೀಚರ್ಸೂ ಸಹ ತುಂಬ ಕೋಪ್ರೇಟ್ ಆಗಿದ್ದಾರೆ. ಆ್ಯಂಡ್ ನನ್ನ ಮಗನೂ ಅಷ್ಟೇ ತುಂಬ ಇಂಪ್ರೂವ್ಡ್ ಆಗಿದ್ದಾನೆ. ಡೇ ಬೈ ಡೇ ತುಂಬ ಇಂಪ್ರೂವ್ಮೆಂಟ್ಸ್ ನೋಡ್ತಾ ಇದ್ದೀವಿ. ಆ್ಯಂಡ್ ಸ್ಟಡೀಸಲ್ಲೂ ಅಷ್ಟೇ ತುಂಬ ಇಷ್ಟಪಟ್ಟು ಎಲ್ಲನೂ ಕಲಿತಿದ್ದಾನೆ. ಆ್ಯಂಡ್ ಸ್ಟಾಫ್ಸ್ ಎಲ್ಲ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ. ನಿಮ್ಮ ಮಗ ಇಲ್ಲಿಗೆ ಸೇರೋದಕ್ಕೂ ಮುಂಚೆಗೂ ಏನು ವ್ಯತ್ಯಾಸ ಕಾಣ್ತಾ ಇದೆ ಮೇಡಮ್? ಫಸ್ಟು ಸ್ವಲ್ಪ ಅವನು ಓಪನ್ ಅಪ್ ಆಗ್ತಿರಲಿಲ್ಲ. ಈಗ ಒಂದು ಸ್ವಲ್ಪ ಎಲ್ಲನೂ ಕೇಳೋದು, ಅಂದರೆ ಲೈಕ್ ಅವ್ನಿಗೆ ಅರ್ಥ ಆಗಲಿ ಅನ್ನೋದು ಕೆಲವೊಂದು ವಿಷಯನ ಕೇಳ್ತಾನೆ. ಸೊ ಇಂಪ್ರೂವ್ಮೆಂಟ್ ಇದೆ. ನಮಸ್ತೆ, ನನ್ನ ಹೆಸರು ಪ್ರಿಯದರ್ಶಿನಿ ಅಂತ. ನನ್ನ ಮಗಳು ಈಗ UKGಯಲ್ಲಿ ಓದ್ತಾ ಇದ್ದಾಳೆ, ಡೈಸಿ ಡೇಸಲ್ಲಿ. ಅವಳು ಸ್ಟಾರ್ಟಿಂಗು ನರ್ಸರಿ ಆಗಿರಲಿಲ್ಲ, ಡೈರೆಕ್ಟ್ LKGಗೆ ಹಾಕಿದ್ದು. ಸೊ ಹೆಂಗೆ ಅಂದರೆ ಆಗ್ತಾಗ ಅವಳಿಗೆ ABCD ಹೇಳೋಕ್ಕಾಗಲಿ ಬರೆಯೋಕ್ಕಾಗಲಿ ಯಾವುದಕ್ಕೂ ಬರ್ತಾ ಇರಲಿಲ್ಲ. ಬಟ್ ಹಾಕಿದ 6 ಮಂತ್ಸಲ್ಲೇ ನಾನು ಎಲ್ಲ ರಿಸಲ್ಟು ನೋಡಿದೆ. ಅಷ್ಟು 6 ಮಂತ್ಸಲ್ಲಿ ಅಷ್ಟು ಫಾಸ್ಟಾಗಿ ಎಲ್ಲನೂ ಕಲಿಸಿದ್ರು. ಏಕೆಂದರೆ ಎಲ್ಲರೂ ನರ್ಸರಿ ಓದಿಸಿ ಆಮೇಲೆ LKG ಹಾಕೋದು. ಸೊ ಡೈರೆಕ್ಟ್ LKG ಬಂದಿದ್ದು ಸ್ವಲ್ಪ ನಾನು ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಈಸಿಯಾಗಿ, ತುಂಬ ಲೈವ್ಲಿಯಾಗಿ ಮಕ್ಕಳಿಗೆ ಬೇಗ ಹೇಳ್ಕೊಟ್ಟು ಬೇಗ ಕಲಿಸಿದ್ರು. ರಾಗಿಣಿ ಮ್ಯಾಮ್ ಆಗಿರ್ಬೋದು, ವೀಣಾ ಮ್ಯಾಮ್ ಆಗಿರ್ಬೋದು, ತುಂಬ ಡೆಡಿಕೇಟಿವ್ ಆಗಿರ್ತಾರೆ ಮಕ್ಕಳಲ್ಲಿ. ಸೊ ಮಕ್ಕಳು ತುಂಬ ಖುಷಿಯಾಗಿ ಸ್ಕೂಲಿಗೆ ಬರ್ತಾರೆ ಅಂದರೆ ಅದಕ್ಕೆ ಟೀಚರ್ನ ಒಂದು ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ ಅಂತಲೇ ಅರ್ಥ. ತುಂಬ ಇಂಪ್ರೂವ್ ಆಗಿದ್ದಾಳೆ ಸರ್. ನೆಕ್ಸ್ಟ್ ನಾನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಆಗೋಕ್ಕೆ ಏನೆಲ್ಲ ಕಲ್ತಿರಬೇಕು ಅದನ್ನೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಡೈಸಿ ಡೇಲ್ ಟೀಮ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.